ಗೈಸ್ ನೋಡ್ರಿ, ಈ ವಿಡಿಯೋದಾಗ ಹೇಳ್ತಿದ್ದೀನಿ ನಾನು ಬಯೋಡೇಟಾ ಬಗ್ಗೆ. ಬಯೋಡೇಟಾ ಭಾಳ ಇಂಪಾರ್ಟೆಂಟ್ ಐತಿ ಮನುಷ್ಯಂದ. ಬಯೋಡೇಟಾ ಒಳಗೆ ಏನಾಗಿರುತ್ತೆ ಅಂದ್ರೆ, ಇಲ್ಲಿ ನೋಡಿ ಬಯೋಡೇಟಾ ಬೇರೆ, ರಿಸ್ಯೂಮ್ ಬೇರೆ. ಬಯೋಡೇಟಾ ಮತ್ತೆ ರಿಸ್ಯೂಮ್ ಅಂದ್ರೆ ಏನು? ಈಗ ನೀವು ಜಾಬ್ ಹುಡ್ಕೋಕ್ ಹೋಗಿರ್ತಾರಲ್ಲ, ರಿಸ್ಯೂಮ್ ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಕನ್ಯಾ ನೋಡಕ್ ಹೋಗ್ತಿದ್ರ ಅಂದ್ರೆ ನೀವು ಬಯೋಡೇಟಾ ಕೊಡ್ಬೇಕಾಗುತ್ತೆ. ಬಯೋಡೇಟಾ ಒಳಗೆ ಏನ್ ಮೆನ್ಷನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಈ ವಿಡಿಯೋದಾಗ ಹೇಳ್ತಿದ್ದೀನಿ. ನನ್ನ ವಿಡಿಯೋ ನೀವು ನೋಡತ್ರಿ ಅಂದ್ರೆ ಲೈಕ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ಕೆಲವೊಂದು ಟೈಮ್ ಹೆಂಗಿದೆ ಅಂದ್ರೆ, ಈಗ 2G 3G 4G 5G ಐತ್ರಿ ಈಗ ನೆಟ್ವರ್ಕ್. ನೀವು 2G ಸ್ಪೀಡ್ದಂಗ 3G ಸ್ಪೀಡ್ದಂಗ ಮಾತಾಡ್ಬಾರ್ದು ಅವ್ರ ಮನ್ಯಾಗ. ಅಲ್ಲಿ ನೋಡಿ ಏನಾದ್ರು ಕೇಳಿದ್ರೆ ಟಕಾಟಕ್ ಕೇಳ್ಬೇಕಾಗುತ್ತೆ. ನಿಮ್ಮ ಹೆಸರು ಕೇಳಿದ್ರೆ, ಡೇಟ್ ಆಫ್ ಬರ್ತ್ ಕೇಳಿದ್ರೆ, ವರ್ಕ್ ಕೇಳಿದ್ರೆ, ನೀವು ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ನೀವು ಬೇಗ ಹೇಳ್ಬೇಕಾಗುತ್ತೆ. ಮತ್ತೆ ನಿಮ್ ನಾಲ್ಗೆ ಒಳಗೆ ಅದು ಇಮಿಡಿಯೇಟ್ಲಿ ಬರ್ಬೇಕಾಗುತ್ತೆ. ನೀವು ನೋಡಿ, ಕೆಲವೊಂದ್ ಜನ ಏನ್ ಮಾಡ್ತಾರ ಅಂದ್ರೆ, ಹುಡುಗರಿಗೆ ಡೇಟ್ ಆಫ್ ಬರ್ತ್ ಕೇಳಿದ ಕೂಡಲೇ ಕನ್ಫ್ಯೂಸ್ ಆಗ್ತಾರೆ. ಡೇಟ್ ಆಫ್ ಬರ್ತ್ ಏನು, ಅವ್ರ ಅಕ್ಕ ಕೇಳಿ, ಅವ್ರ ಅಣ್ಣ ಕೇಳಿ, ಅವ್ರ ಅಪ್ಪರ್ ಕೇಳಿ, ಈ ಡಿಸ್ಕಸ್ ಆಗ್ಬಾರ್ದು ಅಲ್ಲಿ. ಯಾಕಂದ್ರೆ ಕೆಲವೊಂದ್ ಮಂದಿ ತಪ್ಪು ಮಾಡ್ತಾರೆ. ಹಾಗಾಗಿ ಈ ತಪ್ಪು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದ್ರೊಳಗೆ ಹೆಂಗಿದೆ ಅಂದ್ರೆ, ಟಕಾಟಕ್ ಪಟಾಪಟ್ ಹೇಳಿದ್ರಂದ್ರೇನೆ ನೀವು ಮುಂದಿಂದು ಕೆಲಸ ಆಗುತ್ತೆ. ಯಾಕಂದ್ರೆ ನೀವು ಬೇಗ ಹೇಳಿಲ್ಲ ಅಂದ್ರೆ, ನಿಮ್ ಡೇಟ್ ಆಫ್ ಬರ್ತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ಮತ್ತೆ ಈ ತರ ಬ್ಯಾಡ್ ಇಂಪ್ರೆಷನ್ ಆಗುತ್ತೆ. ಹಾಗಾಗಿ ನಿಮ್ ಬಯೋಡೇಟಾ ಒಳಗೆ ನೀವು ಏನಾದ್ರು ಮೆನ್ಷನ್ ಮಾಡ್ಬೇಕಾದ್ರೆ ಮುಂಚಿತವಾಗಿ ಕರೆಕ್ಟ್ ಆಗಿ ಬಯೋಡೇಟಾ ಮಾಡ್ಕೊಳ್ಳಿ, ಮತ್ತೆ ಕರೆಕ್ಟ್ ಆಗಿ ಅದನ್ನ ಓದ್ಕೊಳ್ಳಿ. ನೀವು ಏನ್ ಮಾಡಿದಿರ, ಏನ್ ಬರ್ದಿರಾ, ಮತ್ತೆ ಅದೇ ಹೇಳ್ಬೇಕಾಗುತ್ತೆ ಅಲ್ಲಿ. ನೋಡಿ, ಈಗ ನಿಮ್ ಹೆಸರು ಏನಿದೆ, ನಿಮ್ಮ ಸರ್ನೇಮ್ ಏನಿದೆ, ನಿಮ್ ತಂದೆಯವ್ರ ಹೆಸರು ಏನಿದೆ, ಅದು ಮೆನ್ಷನ್ ಮಾಡ್ಬೇಕಾಗುತ್ತೆ. ಹೌದಾ? ಕರೆಕ್ಟ್ ಆಗಿ ಮಾಡಿ. ಫ್ರೆಂಡ್ ಸರ್ಕಲ್ ಒಳಗೆ ನಿಮ್ಗೆ ಯಾವ್ದು ಹೆಸರಲ್ಲಿ ಇತರ ಕರಿತಾರ ಅದು ಇಂಪಾರ್ಟೆಂಟ್ ಅಲ್ಲ. ಹಾಗಾದ್ರೆ ನಿಮ್ದು ಬಯೋಡೇಟಾ ಒಳಗೆ ನೀವು ಸರ್ಟಿಫಿಕೇಟ್ ಒಳಗೆ ಏನ್ ಹೆಸರು ಇರುತ್ತಲ್ಲ ಅದ್ ಮೆನ್ಷನ್ ಮಾಡಿ, ಮತ್ತೆ ಹುಟ್ಟಿದ ಹೆಸರು ಏನಿದೆ ಅದ್ ಮೆನ್ಷನ್ ಮಾಡಿ. ಮತ್ತೆ ಡೇಟ್ ಆಫ್ ಬರ್ತ್ ನೋಡಿ ಹೆಚ್ಚು ಕಡಿಮೆ ಮಾಡಕ್ ಹೋಗ್ಬೇಡಿ. ಒಬ್ಬೊಬ್ರು ಏನ್ ಮಾಡ್ತಾರಂದ್ರೆ ಹಿಂದು ಮುಂದು ತಳಗೆ ಮ್ಯಾಗ ಮಾಡ್ತಾರೆ. ಹಾಗೆ ಮಾಡಿದ್ರೆ ಏನಾಗುತ್ತಂದ್ರೆ ತಾರೀಕು ತಪ್ಪುತ್ತೆ. ಮತ್ತೆ ನೀವು ನೋಡಿ, ನಿಮ್ ಡೇಟ್ ಹೆಚ್ಚಿರ್ಬೋದು ನಿಮ್ದು, ಇಲ್ಲಾದ್ರೆ ನಿಮ್ದು ಏಜ್ ಆಗಿರ್ಬೋದು. ಇಲ್ಲಾದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ 4 ವರ್ಷ 2 ವರ್ಷ 3 ವರ್ಷ ಕಮ್ಮಿ ಆದ್ರೆ ಏನಾಗಲ್ಲ, ಈಗ ನಡೆಯುತ್ತೆ ತಗೊಳ್ಳಿ ಅಂತಾಳೆ. ಹಾಗೆ ಮಾಡೋದಿದ್ರೆ ಏನಾಗುತ್ತಂದ್ರೆ ನೋಡಿ, ಅವರು ನಿಮ್ ಬಯೋಡೇಟಾ ಆಗ್ಲಿ ಕುಂಡ್ಲಿ ತಗೊಂಡು ಬಯೋಡೇಟಾ ತೆಗ್ಯಾಕ್ ಹೋಗ್ತಾರೆ. ಅವಾಗ ತೆಗ್ಯಾಕ್ ಹೋದ್ ಏನಾಗತ್ತಂದ್ರೆ ಅದು ಕುಂಡ್ಲಿ ಮ್ಯಾಚ್ ಆಗೋದಿಲ್ಲ, ಆ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗೋದಿಲ್ಲ, ಅದು ಒಂದ್ ಫೇಲ್ ಆಗುತ್ತೆ. ಮತ್ತೊಂದ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲ್ಲಾದ್ರೂ ಅವ್ರಿಗೇನಾದ್ರೂ ಲೈಕ್ ಆದ್ರೆ ಅಂದ್ರೆ ನಿಮ್ಗೆ ಅವಾಗ ನಿಮ್ಮ ಆಧಾರ್ ಕಾರ್ಡ್ ಕೇಳಿದ್ರೆ, ಇಲ್ಲಾದ್ರೆ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರೆ, ಇಲ್ಲಾದ್ರೆ ಸ್ಕೂಲ್ ಸರ್ಟಿಫಿಕೇಟ್ ಕೇಳಿದ್ರೆ ಅವಾಗ ಅದ್ರ ಪ್ರಾಬ್ಲಮ್ ಬರ್ಬೋದು. ಹಾಗಾಗಿ ಡೇಟ್ ಆಫ್ ಬರ್ತ್ ಎಕ್ಸಾಕ್ಟ್ ಮೆನ್ಷನ್ ಮಾಡ್ರಿ. ಈ ತರದ್ರ ಮೆನ್ಷನ್ ಮಾಡೋದಿದ್ರೆ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಮೂವ್ ಆಗುತ್ತೆ, ಮತ್ತೆ ಕರೆಕ್ಟ್ ಆಗಿ ಸಕ್ಸಸ್ ಹೋಗುತ್ತೆ. ಹೀಗಾಗಿ ನಿಮ್ಗೇನು ಪ್ರಾಬ್ಲಮ್ ಬರಂಗಿಲ್ಲ. ಅದ ಆಗೋ ಕೆಲ್ಸನೂ ಆಗ್ತೈತಿ 100%. ಇಲ್ಲಾದ್ರ ನೀವ ಇಂಥ ತಪ್ಪ ಏನ್ ಮಾಡ್ತಾರೆ, ಈಗ ಕೆಲವೊಂದ್ ಅವ್ರ ಬಾಜುಕ್ನಾರ್ ಹೇಳ್ತಾರೆ, ಯಾರು ಹೇಳ್ತಾರ ಅಂದ್ರೆ ನೀವು ಅದ ತಪ್ಪು ಮಾಡಕ್ ಹೋಗ್ಬಿಡ್ರಿ. ಮತ್ತೆ ಈಗ ನೋಡ್ರಿ, ಕೆಲವೊಂದು ಈಗ ಆನ್ಸರ್ ಕೇಳ್ತಾರ, ಅವ್ರ ಅವ್ವ ಆಗ್ಲಿ, ಅವ್ರ ಅಪ್ಪ ಆಗ್ಲಿ, ಅವ್ರ ಅಣ್ಣ ಆಗ್ಲಿ, ಯಾರೋ ಒಂದು ಕ್ವಶನ್ ಕೇಳ್ತಾರ ಅಂದ್ರೆ ನೀವು ಫೇಸ್ ಒಳಗ ಇವತ್ತು ಅನ್ಸ್ಕೊಂತ ಹೇಳಕ್ ಹೋಗ್ಬೇಡ್ರಿ. ಅಲ್ಲಿ ಬಿಂದಾಸ್ ಡೇರಿಂಗ್ ಒಳಗೆ ಹೇಳ್ರಿ. ಮತ್ತ ಈಗ ಹೊಸವಾಗಿದ್ದಾರ, ನೀವು ಹೊಸವಾಗಿ ನೋಡ್ತಿದ್ದೀರಂದ್ರ, ಹೊಸವಾಗಿ ಹೋಗ್ತಿರಂದ್ರ ಸ್ವಲ್ಪ ನಾಚಿಕ್ ಬರ್ತೈತಿ. ಒಂದ್ ಸ್ವಲ್ಪ ಏನಾಗ್ತೈತಿ ಅಂತ ಏನ್ ಹೇಳುದು ಏನಿಲ್ಲ ಅಂತ ಕೈ ಶೇಕುನು ಆಗ್ತೈತಿ, ಒಂದ್ ಸ್ವಲ್ಪ ತಳಮಳ ಆಗ್ತೈತಿ. ಯಾಕಂದ್ರೆ ನೀವು ಹೊಸವಾಗಿರ್ತೀರಿ. ಆಮೇಲೆ ಇನ್ ಕೆಲವೊಗೆ ಅವ್ರ ನೋಡಕ್ ಹೋಗಿರ್ತಾರ, 3-4 ಸತಿ ನೋಡಕ್ ಹೋಗಿ ಕಲ್ಕೊಂಡ್ ಬಂದ್ರು ಅವ್ರು ಕಲಿಯಂಗಿಲ್ಲ. ಹೀಗಾಗಿ ಏನಾಗುತ್ತ ಅಂದ್ರೆ ನೀವು ಫಸ್ಟ್ ಮುಂಚಿತವಾಗಿ ಒಂದ್ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳಿ. ಇಲ್ಲಕಾದ್ರೆ ನೈಟಿಗೆ ಪ್ರಿಪೇರ್ ಮಾಡ್ರಿ, ಇಲ್ಲಕಾದ್ರೆ ಓಪನ್ ಏರಿಯಾ ಒಳಗ್ ಮಾಡ್ರಿ. ಎಲ್ಲಾದ್ರೂ ಓಪನ್ ಪ್ಲೇಸ್ ಒಳಗ್ ನೀವು ಮಾಡಿದ್ರಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಈಸಿ ಆಗುತ್ತೆ ಮಾತಾಡಕ್ಕೆ. ಇಲ್ಲಾದ್ರೆ ಅವತ್ತು ಇಮಿಡಿಯೇಟ್ಲಿನೇ ನೀವು ಹೋದ್ ಕೂಡಲೇ ಕ್ವಶನ್ ಕೇಳಿ ಆನ್ಸರ್ ಹೇಳೋದಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಬಯೋಡೇಟಾ ಒಳಗೆ ಭಾಳ ಕೇರ್ಫುಲ್ ಇದ್ರೆ ಬಯೋಡೇಟಾ ಮಾಡ್ಬೇಕಾಗತ್ತೆ. ಬಯೋಡೇಟಾ ಒಳಗೆ ಇಲ್ಲದ ಮೆನ್ಷನ್ ಮಾಡಕ್ ಹೋಗ್ಬಾರ್ದು. ಈಗ ನೋಡಿ, ನಿಮಗೂ ಎಷ್ಟು ಪೇಮೆಂಟ್ ಇದೆ, 18,000 20,000 25,000 ರೂಪಾಯಿ ಅಷ್ಟೇ ಮೆನ್ಷನ್ ಮಾಡ್ಬೇಕಾಗತ್ತೆ. ಈಗ ಹೆಚ್ಚು ಮೆನ್ಷನ್ ಮಾಡ್ಬೇಕಾಗ್ತೈತಿ. ನೀವು ಆಕ್ಚುಲಿ ಹೇಳ್ಬೇಕಾದ್ರೆ ನೀವು ಆ ತರ ಬಿಸ್ನೆಸ್ ಮಾಡ್ಬೇಕಾಗ್ತೈತಿ ಪಾರ್ಟ್ ಟೈಮ್. ಅದೇ ಹೇಳಲ್ಲ, 5G ನೆಟ್ವರ್ಕ್ ಐತಿ. ಈಗ ಒಂದೇ ಬಿಸ್ನೆಸ್ ಮಾಡ್ಕೊಂತೀರಂದ್ರೂ ಏನು ಫಾಯ್ದಾ ಇಲ್ಲ. ಯಾಕಂದ್ರೆ ಕೆಲವೊಂದು ಏನಾಗುತ್ತೆ ಅಂದ್ರೆ ನಿಮ್ ಬಯೋಡೇಟಾ ಒಳಗೆ ಎಲ್ಲ ಪ್ರಿಪೇರ್ ಮಾಡಿ ಅವ್ರು ನೋಡ್ತಾರೆ, ಇಷ್ಟು ಪೇಮೆಂಟ್ ಇದೆ, ಇಷ್ಟು ಪೇಮೆಂಟ್ ಇದೆ. ಆದ್ರೆ ಸಿಕ್ಕಾಪಟ್ಟೆ ಪೇಮೆಂಟ್ ನಿಮ್ದು ಹೊಟ್ಟೆ ತುಂಬಿ ನಿಮ್ ಮನೆ ಸಂಸಾರ ನೀವು ನಡೆಸ್ತೀರಾ. ಆದ್ರೆ ಈಗಿನ ಕಾಲದಲ್ಲಿ ಹೆಂಗದಾರೆ ಅಂದ್ರೆ ಹೆಚ್ಚು ಪೇಮೆಂಟ್ ಬೇಕಾಗಿರ್ತೈತಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೆ ಹೆಚ್ಚು ಬೇಕಾಗಿರ್ತೈತಿ. ಹಾಗಾಗಿ ನೀವು ಹೆಚ್ಚು ಬೇಕಂತಂದ್ರೆ ಹೆಚ್ಚು ಹಾಕ್ರಿ ಅದ್ರೊಳಗೆ. ಆದ್ರೆ ನೀವು ಪಾರ್ಟ್ ಟೈಮ್ ಮಾಡಿ ಏನು ಮಾಡಿ ಆ ದುಡ್ಡನ್ನ ಕರೆಕ್ಟ್ ಆಗಿ ಅರ್ನ್ ಮಾಡ್ರಿ. ಅವಾಗ ನಿಮ್ಗೆ ಅದು ಬಯೋಡೇಟಾ ಒಳಗೆ ಹಾಕಿದಕ್ಕೂ ಅರ್ಥ ಆಗತೈತಿ. ಇಲ್ಲಾಂದ್ರೆ ನಿಮ್ ಪೇಮೆಂಟ್ ಕಮ್ಮಿ ಇದ್ದ ನೀವು ಹೆಚ್ಚು ಹಾಕಿದ್ರ ಅಂದ್ರ ನೀವು ಅರ್ನಿಂಗ್ ಒಳಗ ನೋಡ್ರಿ, ಅವ್ರು ಕೇಳಲಿಲ್ಲ ಅಂದ್ರೂ ನಿಮ್ಮ ಮನಸ್ಸಿಗೆ ನಿಮ್ಗೆ ಸಮಾಧಾನ ಆಗ್ಬೇಕಾದ್ರೆ ನೀವು ಪಾರ್ಟ್ ಟೈಮ್ ಜಾಬ್ ಏನಾದ್ರು ಮಾಡ್ಬೋದು, ಏನಾದ್ರೂ ಬಿಸ್ನೆಸ್ ಮಾಡ್ಬೋದು, ಏನಾದ್ರೆ ಕಲಾ ಹುಡುಕಿ ನೀವು ಟೆಕ್ನಿಕ್ ಒಳಗೆ ಮುಂದ್ ಮಾಡಿ. ಈಗ ನಾ ಹೇಳೋ ಕಾರಣ ಏನಂದ್ರ, ಕೆಲವೊಂದ್ ಜನ ಬರ್ತಾರೆ, ಅವಾಗ ಏನ್ ಮಾಡ್ತಾರಂದ್ರ ಕೆಲವೊಂದು ಹುಡುಗರು ತಪ್ಪು ಮಾಡ್ತಾರೆ. ಮತ್ತೆ ತಪ್ಪು ಮಾಡೋದಿದ್ರ ಯಾರಿಗೆ ಫಾಯ್ದಾ ಐತಿ, ನಡುವಿನವ್ರಿಗೆ ಫಾಯ್ದಾ ಐತಿ. ಮತ್ತೆ ಏನಾಗ್ತೈತಿ ಅಂದ್ರೆ ಮುಂದ ಅವ್ರ ಒಬ್ಬರಿಗಿಂತ ಒಬ್ಬರು ನಿಮ್ಮ ದುಡ್ಡು ವೇಸ್ಟ್, ನಿಮ್ಮ ಟೈಮ್ ವೇಸ್ಟ್ ಎಲ್ಲ ಆಗ್ತೈತಿ. ಆದ್ರೆ ನಿಮ್ ಕೆಲಸ ಆಗೋದಿಲ್ಲ. ಹಾಗಾಗಿ ನೀವು ಕರೆಕ್ಟ್ ಆಗಿ ಇದು ಫಾಲೋ ಮಾಡ್ತಂದ್ರೆ ನಿಮ್ಗೆ ಏನೂ ಲುಕ್ಸಾನ್ ಆಗೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಮತ್ತೆ ನಾನು ಈ ವಿಡಿಯೋ ನೋಡ್ತೀರಿ ಅಂದ್ರೆ ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ. ಯಾಕಂದ್ರ ಈ ವಿಡಿಯೋ 4 ಮಂದಿಗೆ ಹೋಗಿ ಮುಟ್ಲಿ, ಮತ್ತೆ ಯಾರಾದ್ರೂ ಕಲ್ತಿರಂದ್ರೆ ಕಲೀಲಿ.